ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಭಾಗ್ಯಮ್ಮ. ಯಾಕೆಂದರೆ ಬಂದವರೆಲ್ಲ ಕೇಳ್ತಾ ಇದ್ದೀರಾ, ರೀಲ್ಸ್ ಚೆನ್ನಾಗಿ ಮಾಡ್ತೀರಾ ಅಂತ. ಆಯಿತು, ಥ್ಯಾಂಕ್ ಯು. ಏನು ಮಾಡೋದು, ಅದೇನ ಹೇಳ್ತಾರಲ್ಲ ಗಾದಿನ, ಏನು ಅದು ಹೇಳ್ಬಾರ್ದು. ಇವಮ್ಮ ಒಬ್ಳೇನ ಗಾದಿ ಕಲ್ತಿರೋರು ಅಂತ ಬೈತಾರೆ. ಅದಕ್ಕೆ ನಾನು ಏನು ಮಾಡಿದ್ದೀನಿ, ಬೈತಾರೆ ಅಂತಲೇ ಕಮೆಂಟ್ ಬಾಕ್ಸ್ ಆಫ್ ಮಾಡಿಬಿಟ್ಟಿದ್ದೀನಿ. ಇವಾಗ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನು ಅಂದರೆ, ಬಂದವರೆಲ್ಲ ನಮ್ಮನ್ನ ಕೊಂಡಾಡಿದ್ರು, ನಮ್ಮನ್ನ ಹೊಗಳ್ಬಿಟ್ರು ಅಂತ ನನಗೆ ಬೇಜಾರಿಲ್ಲ, ನನಗೆ ಬೈದರು ಅಂತಲೂ ಬೇಜಾರಿಲ್ಲ. ನಮ್ಗಾಗದೆ ಹೋದವ್ರು 1000 ಜನ ಕೇಳ್ತಾ ಇದ್ದಾರೆ ಇವಾಗ, ನಿನಗೇನು ಈ ಏಜಲ್ಲಿ ರೀಲ್ಸ್ ಮಾಡಬೇಕು ಅಂತ ಹುಚ್ಚಿಡ್ಕೊಂಡಿದ್ದು ಅಂತಾರೆ. ನಮ್ಮ ಕಷ್ಟ ನಮಗೆ ಗೊತ್ತು, ನಮ್ಮ ನೋವು ನಮಗೆ ಗೊತ್ತು. ಆಯಿತಾ ಫ್ರೆಂಡ್ಸ್, ಅದರಿಂದ ಹೇಳೋಕ್ಕೆ ಹೊರಟಿದ್ದೀನಿ. ಏನೋ ನಮ್ಮ ಆಸೆ, ಒಂದು ಕಾಲದಲ್ಲಿ ನಾವು ಅನುಭವಿಸಿರೋ ಕಷ್ಟ, ಈಗ ಪಡ್ತಾ ಇರೋ ನೋವು ಎಲ್ಲ ಸಹಿಸ್ಕೋಬೇಕು. ಅದರಲ್ಲಿ ಏನು ಅಂದರೆ, ನಮ್ಮ ತಾಯಿಗೆ ಮುಳ್ಳೂರು, ನಮ್ಮ ತಾಯಿ HD ಕೋಟೆ ತಾಲೂಕು, ಸರಗೂರು ಹೋಬಳಿ, ಮೈಸೂರು ಜಿಲ್ಲೆ, ಮುಳ್ಳೂರು ಅಂತ. ಆ ಮುಳ್ಳೂರಲ್ಲಿ ನಮ್ಮ ತಾಯಿ ನಮ್ಮ ತಂದೆ ಇಬ್ಬರೂ ಜೀವನ ಮಾಡ್ತಿದ್ರು. ಜೀವನ ಮಾಡಬೇಕಾದ್ರೆ ಈ ಸ್ಟೋರಿ ಹೆಂಗೆ ಗೊತ್ತಾಯಿತು ಅಂದರೆ, ನಮಗೆ 7 ವರ್ಷದ ಹುಡುಗಿಲೇ ಗೊತ್ತಾಯಿತು ಇಂತಿಂಥ ಕಷ್ಟ. ನಮ್ಮ ತಾಯಿ ಪಾಪ ಒಂದು ಕಾಲದಲ್ಲಿ ರಂಗೋಲಿ ಪುಡಿ ಬಡ್ದು ಜೀವನ ಮಾಡ್ತಾಯಿದ್ರು. ಆಗ ತಿನ್ನೋಕ್ಕೂ ಇಟ್ಟಿಲ್ಲ. ರಂಗೋಲ ಕಲ್ಲು ತಂದ್ಬಿಟ್ಟು ರಂಗೋಲ ಪುಡಿ ಬಡ್ದು 2 ರೂಪಾಯಿಗೆ ಒಂದೊಂದು ಸೇರು ರಂಗೋಲಿ ದುಡಿ ಮಾರಿ ಜೀವನ ಸಾಗಿಸ್ತಾಯಿದ್ರು. ನಮ್ಮ ತಂದೆ ಕಬ್ಬಣ ಬಡ್ದು ಜೀವನ ಸಾಗಿಸ್ತಾಯಿದ್ರು. ಕಬ್ಬಣ ಬಡ್ದು ಅದರಲ್ಲಿ ತಾಯಿ ತಂದೆ ಇಬ್ರಿಗೂ ಕಷ್ಟ ಆದಾಗ, ಒಂದು ಟೈಮಲ್ಲಿ ನಮ್ಮ ತಾಯಿ ಏನೋ ಹೊರಗಡೆ ರಂಗೋಲಿ ದುಡಿ ಮಾರಕ್ಕೆ ಹೋಗ್ಬೇಕಾದ್ರೆ, ಮತ್ತು ನಮ್ಮ ಅಜ್ಜಿ, ನಮ್ಮ ಚಿಕ್ಕಮ್ಮ, ನಮ್ಮ ಮಾವ, ನಮ್ಮ ತಾಯಿ 4 ಜನನೂ ಒಂದು ಕುಕ್ಕಿಯಲ್ಲಿ ರಂಗೋಲ ಪುಡಿ ಹೊತ್ಕೊಂಡು 2 ರೂಪಾಯಿಗೆ ಹಳ್ಳಿ ಮೇಯ್ಕೊಂಡು ಮಾರಕ್ಕೆ ಹೋಗ್ಬೇಕಾದ್ರೆ, ನಮ್ಮ ತಾಯಿಗೇನೋ ಅವ್ರಿಗೆಲ್ಲರಿಗೂ ತುಂಬ ಹೊಟ್ಟೆ ಹಸ್ಬಿಡ್ತು. ಹೊಟ್ಟೆ ಹಸ್ದಾಗ ಯಾರೋ ಒಂದು ಕಡೆ ಮಾಡ್ಲನ ಕೂಟ್ಲನ ಮಾಡಿದ್ರೋ ಏನು ಕತೆ ಗೊತ್ತಿಲ್ಲ, ಅದನ್ನೆಲ್ಲ ಮಾಡಿ ಒಬ್ಬಿಟ್ಟು, ಚಿತ್ರಾನ್ನ, ಪುಳಿಯೋಗರೆ, ಇದು ಯಾವುದು ಎಂಥದ್ದು ಹೇಳ್ತಾರಲ್ಲಪ್ಪ, ಅದು ರವೆ ಉಂಡೆ, ಆಮೇಲೆ ಬರ್ಫಿ, ಸ್ವೀಟೆಲ್ಲ ಮಾಡಿಟ್ಟಿದ್ರು. ಸುತ್ತಮುತ್ತ ಸ್ವೀಟ. ಇವಳಿಗೇನು ಅನ್ನಿಸ್ತು ನೋಡ್ಬಿಟ್ಟು, ಘಮ 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 ಅಂತಿತ್ತಲ್ಲ ಎಲ್ಲ ಯಾಕದ ಮೇಳ ಗೆಡ್ಡಲಿ, ಅದನ್ನು ತಿಂದ್ಬಿಟ್ಟು ನಮ್ಮ ತಾಯಿಗೆ ಅಲ್ಲಿಂದ ಬಂದಮೇಲೆ ಒಂದು ವಾರ ತುಂಬಿದ ಮೇಲೆ ಒಂಥರ ಪಾಪ ಏನೋ ಒಂಥರ, ಈಗ ಮಾತಾಡಿದ್ದು ಇನ್ನೊಂದು ಸತಕ್ಕೆ ನೆನಪಿಲ್ಲ, ಈಗ ಇನ್ನೆಷ್ಟು ಮಾತಾಡಿದ್ದು ಇನ್ನೊಂದು ಸತಕ್ಕೆ ನೆನಪಿಲ್ಲ ಅನ್ನೋ ರೀತಿಲಿ ನಮ್ಮ ತಾಯಿ ಚಿಕ್ಕ ಏಜು ಆಗಲೇ, ಇನ್ನೂ ಮಕ್ಕಳೇ ಆಗಿರಲಿಲ್ಲ ನಮ್ಮ ತಾಯಿಗೆ. ಅಷ್ಟಕ್ಕೆ ಪಾಪ ಅವ್ರಿಗೆ ಹಂಗೆ ಆಗೋಯ್ತು. ಹಂಗಾದರೂ ಕೂಡ ನಮ್ಮ 9 ಮಕ್ಕಳಾಗಿ ನಮ್ಮ ತಾಯಿಗೆ ಸಂಸಾರ ಮಾಡಿ ನಮ್ಮ ತಂದೆ ಜೊತೆಲಿ ಸುಮಾರು ನೀಸ್ಬಿಟ್ಟು ಪಾಪ ಕೊನೆಗೆ ತೀರೋಗ್ಬಿಟ್ರು. ಇವತ್ತು ನಮ್ಮನ್ನು ಅವ್ರ ಮನೆ ಹುಚ್ಚರು ವಂಶ, ಅವ್ರ ಮನೇಲಿ ಹುಚ್ಚಿ ಇದ್ದವಳು ಅವ್ರ ಅಮ್ಮ ಅಂತ ಫ್ರೆಂಡ್ ಹಾಡ್ಕೋತಾ ಇದ್ದಾಳೆ. ಅದಕ್ಕೋಸ್ಕರ ರೀಲ್ಸ್ ಮಾಡಿ ಈ ನಮ್ಮ ತಂದೆ ತಾಯಿ ಕನಸ ನೆನೆಸು ಮಾಡಬೇಕು ಅಂತ ನಾನು ಸತ್ಯವಾಗ್ಲೂ ನಾನು ಈ ರೀಲ್ಸ್ಗೆ ಇವಾಗ ಎಳೆದಿರೋದು. ಯಾರು ಏನಾರ ಅಂದ್ಕೊಳ್ಳಿ, ಯಾರು ನನ್ನ ಬಾಯಿಗೆ ಬಂದಂಗೆ ಬೈತಾರೆ ಬೈಕೊಳ್ಳಿ, ನಾನು ಯಾರು ಉಗಿತಾರ ಉಕ್ಕೊಳ್ಳಿ ಅಂದ್ಬಿಟ್ಟು ನಾನಿವತ್ತು ಈ ರೀಲ್ಸ್ ಮಾಡೋಕ್ಕೆ ಹಿಡ್ದಿದ್ದೀನಿ. ದಯವಿಟ್ಟು ನನ್ನ ಲೈಕ್ ಮಾಡಿ, ಒಂದೊಂದು ಹೆಲ್ಪ್ ಮಾಡಿ. ನಾನು ಎಲ್ಲಿ ಡೈರೆಕ್ಟಾಗಿ ನನ್ನ ಕರೆದು ನನ್ನ ಕಷ್ಟ ಎಲ್ಲ ಕೇಳ್ತಾರೆ, ಆವಾಗ ನಾನು ಇರೋದನ್ನೆಲ್ಲ ಹೇಳ್ಕೊತೀನಿ. ಆಯಿತಾ? ಈ ಸತಿ ಏನೋ ಬಿಗ್ ಬಾಸ್ಗೆ ಹೋಗಬೇಕು ಅಂತ ಆಸೆ ಪಡ್ತಾಯಿದ್ದೀನಿ. ಕರ್ನಾಟಕ ಜನಗಳಿಗೆ ಕೈ ಮುಗಿತೀನಿ. ನಿಜವಾಗ್ಲೂ ಹೆಲ್ಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಲೈಕ್ ಮಾಡಿ. ಏನೋ ನನ್ನ ಆಸೆ, ನಮ್ಮ ತಂದೆ ತಾಯಿ ಹೆಸರನ್ನ ಉಳಿಸ್ಬೇಕು. ಬಿಗ್ ಬಾಸ್ಗೆ ಹೋಗಿ ಇಂಥವ್ರ ಮಗಳು ಇಂಥ ಜಾಗದಲ್ಲಿ ಇದ್ದು ಇಂಥ ಕಷ್ಟಪಟ್ಟು ಹಿಂಗೆ ಹೋಗಿ ತುಂಬ ಒಳ್ಳೇದು ಅನ್ಸ್ಕೊಂಡ್ಲಲ್ಲ, ಪರವಾಗಿಲ್ಲ ಅನ್ನೋ ರೀತಿಲಿ ನಾನು ಒಂಥರ ಕಾಲ ಕಳೀತಾ ಇದ್ದೀನಿ. ಇನ್ಸ್ಟಾಗ್ರಾಮಲ್ಲೆಲ್ಲ ರೀಲ್ಸ್ ಮಾಡಿದ್ದೀನಿ. ಆಯಿತಾ? ಯೂಟ್ಯೂಬಲ್ಲೆಲ್ಲ ಇದೆ ನನ್ನ ವೀಡಿಯೋ. ಸಬ್ಸ್ಕ್ರೈಬ್ ಮಾಡಿ ಒಂದೊಂದು, ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ. ದೊಡ್ಡವ್ರಿಗೆ, ಚಿಕ್ಕವ್ರಿಗೆ, ನಮ್ಮ ಅಕ್ಕ ತಂಗಿರಿಗೆ, ನಮ್ಮ ಅಣ್ಣ ತಮ್ಮದಿರಿಗೆ ಎಲ್ಲರಿಗೂ ಕೇಳ್ಕೊತಾ ಇದ್ದೀನಿ. ಯಾರೂ ನನ್ನ ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ ದಯವಿಟ್ಟು. ಫ್ರೆಂಡ್ಸ್, ಒಂದೊಂದು ಲೈಕ್ ಮಾಡಿ. ಇದು ನನ್ನ ಕನಸು ನೆನಸಾಗುತ್ತೋ ಅಥವಾ ನಿಜ ಆಗುತ್ತೋ ಅಥವಾ ಕನಸಾಗುತ್ತೋ ಗೊತ್ತಿಲ್ಲ ನನಗೆ. ಆಯಿತಾ? ನಮ್ಮ ಸುದೀಪ್ ಸರ್ಗೆ ಅವ್ರ ಮಕ್ಳಿಗೆ ಧರ್ಮ ಬರಲಿ. ನಾನು ಆವತ್ತು ಹೇಳಿದ್ದೀನಿ, ನಾನು ಇವತ್ತು ಇದನ್ನೇ ಹೇಳ್ತಾಯಿದ್ದೀನಿ. ಏನೋ ನಮ್ಮಂಥ ಬಡವ್ರು ಕಾಪಾಡಿ ಸರ್, ನಿಮ್ದು ಅಮ್ಮಯ್ಯ ಅಂತೀವಿ,
ನಿಮ್ಮ ಕೈ ಮುಗಿತೀವಿ, ನಿಮ್ಮ ಕಾಲು ಕಟ್ತೀವಿ, ನಮ್ಮಂಥ ಬಡವ್ರನ್ನ ಕಾಪಾಡಿ ಸರ್, ಕಾಪಾಡಿ.